ಎಲ್ಲರಿಗೂ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿ ಒಳಗೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ರಿವಿಷನ್ ಮಾಡೋಣ್ರಿ. ಈಗ ನೀವು ಏನೇನು ಓದಿರಿ ಅವುಗಳನ್ನು ರಿವಿಷನ್ ಮಾಡೋಣ. ಅದೇ ರೀತಿ ಇಲ್ಲಿ 2025 ಹಾದ ವರ್ಷ ನಡೆದಂಥ ಕ್ವಶನ್ ಪೇಪರನ್ನು ನೋಡ್ರಿ. ಅದೇ ರೀತಿ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಿಪರೇಟರಿ 1, 2 ಮತ್ತು ಗೌರ್ಮೆಂಟ್ದು 3 ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಅನಾಲಿಸಿಸ್ ಮಾಡೋಣ್ರಿ. ಫಸ್ಟ್ ನೋಡ್ರಿ, ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಯಾವುದರ ಕವಿರಾಜ ಮಾರ್ಗ. ತದನಂತರ 2 ರಾಷ್ಟ್ರಕೂಟರ ಸಾಮ್ರಾಜ್ಯವು ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಯಾರು? ಓದಿಗೆದ್ದರ ಸುಲೇಮಾನ್ ಆಗಿರ್ತಾನ. ತದನಂತರ 3 ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಪ್ರಸಿದ್ಧವಾದ ಸ್ಮಾರಕ ಯಾವುದಂದ್ರ ಇಬ್ರಾಹಿಂ ರೋಜಾರೆ ಆಗಿರ್ತದ. ತದನಂತರ ಸರಿಯಾದ ಜೋಡಿಯನ್ನು ಗುರುತಿಸಿರಿ ಎತ್ಕ್ಯಾರ. ಸರಿಯಾದ ಜೋಡಿ ಇಲ್ಲಿ ನೋಡ್ಬೋದು. ಸರಿಯಾದ ಉತ್ತರ ಸಿ ಆಗಿರ್ತದ. 5th ಮಂದಗಾಮಿಯ ನಾಯಕರನ್ನ ಗುರುತಿಸಿ. ಮಂದಗಾಮಿಯ ನಾಯಕರು ಯಾರಂದ್ರ ದಾದಾಬಾಯಿ ನವರೋಜಿ ಆಗಿರ್ತಾರ್ರಿ. ತದನಂತರ ಚೋಳರ ಗ್ರಾಮಾಡಳಿತವನ್ನ ತಿಳಿಸುವ ಶಾಸನ ಯಾವುದಕ್ಕೆತ್ತರ ಉತ್ತರ ಮೇರೂರು ಶಾಸನ. 2 ಮೊಹಮ್ಮದ್ ಬಿನ್ ತುಗ್ಲಕ್ ಒಬ್ಬ ಪರಸ್ಪರ ವಿರುದ್ಧ ಗುಣಗಳ ಮಿಶ್ರಣವಾಗಿದ್ದ ಎಂದು ಹೇಳಿದರು. ಯಾರು ಹೇಳ್ರಿ? ವಿ.ಎ. ಸ್ಮಿತ್ ಅವರು ಹೇಳ್ತಾರ್ರಿ. ತದನಂತರ 3 ಬಹಮನಿ ಸುಲ್ತಾನ ಮೊದಲ ರಾಜಧಾನಿ ಯಾವುದಂದ್ರ ಗುಲ್ಬರ್ಗಾ. ತದನಂತರ 4 ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಯಾವುದಂದ್ರಿ ಬಿ ತಪ್ಪಾಗಿದೆ. ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತ್ತು. ತದನಂತರ 5 ಅಸಹಕಾರ ಚಳವಳಿಯನ್ನ ಹಿಂದಕ್ಕೆ ಪಡೆಯುವ ಕಾರಣವಾದ ಘಟನೆ ಯಾವುದಂದ್ರ ಚೌರಿ ಘಟನೆ ಆಗಿರ್ತದ. ನೆಕ್ಸ್ಟ್ ಬಿಟ್ಟ ಸ್ಥಳ ನೋಡ್ರಿ. ಬಿಟ್ಟ ಸ್ಥಳ ಬಳಗ 6ನೇದೇ ಸಿಂಧು ಜನರ ಪ್ರಧಾನ ದೇವತೆ ಯಾರಂದ್ರ ಮಾತೃದೇವತೆ ಆಗಿರ್ತಾಳ. 7th ನೋಡ್ರಿ, ನಂತರದ ಚಾಲುಕ್ಯರ ಮೊದಲ ರಾಜಧಾನಿ ಯಾವ್ದಾರ ಮನ್ಯಕೇಟ. 8 ಗುರು ಗ್ರಂಥ ಸಾಹೇಬ್ ಗ್ರಂಥವನ್ನ ಯಾರು ಡ್ಯಾಶ್ ಲಿಪಿಯಲ್ಲಿ ಇರ್ತದ? ಗುರುಮುಖಿ ಎಂಬ ಲಿಪಿಯಲ್ಲಿ ಇರ್ತದ. 9 ಭಾರತದ ಪೋರ್ಚುಗೀಸರ್ ಪ್ರಥಮ ಗವರ್ನರ್ ಯಾರಾಗಿದ್ದಾರ? ಫ್ರಾನ್ಸಿಸ್ಕೋ ಡಿ ಆರ್ಡ್ ಆಗಿರ್ತಾರ್ರಿ. ತದನಂತರ 10 ಗಂಗಾಧರ್ ರಾವ್ ದೇಶಪಾಂಡೆ ಡ್ಯಾಶ್ ಎಂದು ಪ್ರಸಿದ್ಧಿಯಾಗಿದೆ. ಕರ್ನಾಟಕ ಕೇಸರಿಯಿಂದ ಪ್ರಸಿದ್ಧಿ ಆಗಿದ್ದರು. ನೆಕ್ಸ್ಟ್ ನೋಡ್ರಿ 6 ಭಾರತದ ವೈದ್ಯಶಾಸ್ತ್ರ ಪಿತಾಮಹ ಯಾರದ? ಧನ್ವಂತರಿ. ತದನಂತರ 7 ಅಲ್ಬೆರೂನಿಯ ಪ್ರಸಿದ್ಧ ಕೃತಿ ಯಾವುದಂದ್ರ ಕಿತಾಬ್ ಉಲ್ ಹಿಂದ್ ಇದಾಗಿರ್ತದ. ತದನಂತರ 9 ರಾಜಾರಾಮ್ ಮೋಹನ್ ರಾಯ್ ಅವರ ಆರಂಭಿಸಿದ ಬಂಗಾಳ ಪತ್ರಿಕೆ ಯಾವುದರ? ಸಂವಾದ ಕೌಮುದಿ ಆಗಿರ್ತದ. ತದನಂತರ 10 ಗಾಂಧೀಜಿ ಅವರ ದಂಡಿ ಯಾತ್ರೆಯನ್ನ ಡ್ಯಾಶ್ ಇಂದ ಆರಂಭಿಸಲಾಗುತ್ತೆ? ಸಬರಮತಿ. ತದನಂತರ ಹೊಂದಿಸಿ ಬರೆಯಿರಿ ನೋಡ್ರಿ. ದಯಾನಂದ್ ಸಹಾನಿ. ಸರಿ ಉತ್ತರ ಯಾವ್ದಾಕಂದ್ರೆ ದಯಾನಂದ್ ಸಹಾನಿ ಅವ್ರದ್ರಿ. ಎ ಹರಪ್ಪ ಮತ್ತು ಮೆಹಂಜೋದಾರ ಆಗಿರ್ತದ. ಕೌಟಿಲ್ಯ ಅರ್ಥಶಾಸ್ತ್ರ ಆಗ್ತದ್ರಿ. ಶಿವಾಜಿ ಛತ್ರಪತಿ ಆಗ್ತದ. ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಮನೀತಿ ಆಗ್ತದ. ತದನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರದ ಭಾರತ ಉಕ್ಕಿನ ಮನುಷ್ಯ ಅಂದ ಆಗ್ತದ. ಕರೆಕ್ಟಾಗಿ ನೋಡ್ಕೊರಿ. ಭಾರತ ವೃದ್ಧ ಪಿತಾಮಹ ಯಾವ್ದಾಗ್ತದ? ದಾದಾಬಾಯಿ ನವರೋಜಿ ಆಗ್ತದ. ನೆಕ್ಸ್ಟ್ ನೋಡ್ರಿ, ಹೊಂದಿಸಿ ಬೇರೆ. ಎ ಕಾಕುಸ್ತ ವರ್ಮ ಯಾವ್ದಾಗ್ತದ? ಹಲ್ಮಿಡಿ ಶಾಸನ ಆಗ್ತದ. ತದನಂತರ ಮಾರ್ಕ್ ಮಾಡಿ ತೋರಿಸ್ತಾ ನಿಮ್ಗೆ. ಹಲ್ಮಿಡಿ ಶಾಸನ ಆಗ್ತದ. 1ನೇ ಕೃಷ್ಣ ಯಾವ್ದಾಗ್ತದ? ಕೈಲಾಸ ನಾಥ ದೇವಾಲಯ ಆಗ್ತದ. ಶಹಜಾನ್ ಯಾವ್ದಾಗದ್ರಿ? ಶಹಜಾನ್ ತಾಜ್ ಮಹಲ್ ಆಗ್ತದ. ಮಧ್ವಾಚಾರ್ಯರು ಆಗ್ತದ. ಅಕ್ಷರ ಮಠಗಳಾಗ್ತದ. ಸರ್ ಎಂ ವಿಶ್ವೇಶ್ವರಯ್ಯ ಕೈಗಾರಿಕಾ ಇಲ್ಲವೇ ವಿನಾಶ ಆಗಿರ್ತದ. ತದನಂತರ 1 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಸಿಂಧು ನಾಗರಿಕದ ಹಡಗು ಕಟ್ಟೆ ಎಲ್ಲಿ ಕಂಡು ಬಂದಿದೆ? ಲೋಥಾಲ್ನಲ್ಲಿ ಕಂಡು ಬರ್ತದೆ. 13 ಮೌರ್ಯರ ರಾಜ್ಯದ ಲಾಂಛನ ಯಾವುದು? ಧರ್ಮಚಕ್ರ. 14 ಲಿಜ್ವಿ ಪದದ ಅರ್ಥವೇನು ಅಂದ್ರ ಖಡ್ಗಧಾರಿ ಪುರುಷ. 15 ಷಣ್ಮತ ಸ್ಥಾಪನಾಚಾರ್ಯ ಎಂದು ಯಾರನ್ನು ಕರೀತಾರೆ? ಶಂಕರಾಚಾರ್ಯನ ಕರೀತಾರ್ರಿ.
16 ಸುದ್ದಿ ಚಳವಳಿ ಎಂದರೇನು? ಅದಕ್ಕೆ ಹೇಳ್ತಾರೆ ದಯಾನಂದ ಸರಸ್ವತಿ ಎಂಬುದನ್ನು ನಾವು ನೋಡ್ಬೋದು. ಅದೇ ರೀತಿ ಕೆಳಗಿನ ಪ್ರಶ್ನೆಗಳ ಪ್ರತಿಯೊಂದಕ್ಕೂ ಸೇಮ್ ಅಂದ್ರೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ. ಮೇಂಜಾದಾರ್ ಪದ ಅರ್ಥ ಮಡಿದವರ ದಿಬ್ಬ. 13 ಕಾಣಿಸ್ಕಾನ್ ಬೌದ್ಧ ಧರ್ಮದ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು ಕೇಳ್ತಾರ್ರಿ? ಇಲ್ಲಿ ಅಶ್ವಘೋಷ ಬರೀಬಹುದು. 14 ಅಲ್ಬರನೆಯ ಪ್ರಸಿದ್ಧ ಕೃತಿಯ ಕಿತಾಬುಲ್. ಇದು ಹಂದಿಶಿಬಿರಲ್ಲಿ ಕೇಳ್ಯಾರ. ಇಲ್ಲಿ ಒಂದಂಕದ ಕೇಳ್ಯಾನ. ರಾಮಾನುಚಾರ್ಯ ಸಿದ್ಧಾಂತ ಯಾವ್ದು? ವಿಶಿಷ್ಟ ದ್ವೈತ ಸಿದ್ಧಾಂತ. ಬ್ರಿಟಿಷರ ಬಂಗಾಳ ಹೇಗೆ ವಿಭಜನೆಗೊಂಡರು ಎಂಬುದನ್ನು ತಿಳಿಸಿರುತ್ತೆ. ಹಿಂದೂ ಮತ್ತು ಮುಸ್ಲಿಂ ನಡುವೆ ಒಗ್ಗಟ್ಟು ಉಂಟು ಮಾಡುವ ಉದ್ದೇಶದಿಂದ. ತದನಂತರ ಇಲ್ಲಿ ಕಾಣಬಹುದು ನಿಮ್ಮ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಅಂಕ, ಅಂದ್ರೆ 2 ಮಾರ್ಕ್ಸಿನ ಕ್ವಶನ್ ಅದಾವ, ಆನ್ಸರ್ ಅದಾವ ನೋಡ್ಕೊರಿ. ಹಾಗ ಈ PDF ಬೇಕಾದ್ರೆ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ, ಟೆಲಿಗ್ರಾಮ್ ಒಳಗೆ ಅಲ್ಲಿ ಹೋಗಿ ಜಾಯಿನ್ ಆಗ್ರಿ. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ಗಳನ್ನ ಆಗಿರ್ತಾವ ಇವ. ಅದೇ ರೀತಿ ಎಕ್ಸಾಮ್ಗೆ ಬೀಳುವ ಪ್ರಶ್ನೆಗಳ ಆಗಿರ್ತಾವ, ಅವುಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ರಿ. ಕಾಲಾನುಕ್ರಮದಲ್ಲಿ ನೋಡ್ರಿ, ಕಾಲಾನುಕ್ರಮಗಳು ಹಾಗೂ ಹಂದಿಶಿಬಿರರು ಬಿಟ್ಟ ಸ್ಥಳ, ಮ್ಯಾಪ್ ಜಾಸ್ತಿ ಮ್ಯಾಪ್ 2 ವರ್ಷನೂ ರಿಪೀಟೆಡ್ ಅದಾವೆಲ್ಲ ನೋಡ್ಕೋರಿ. ಮ್ಯಾಪ್ ಯಾವ ರೀತಿ ಯಾವ ಪ್ಲೇಸಿಗೆ ಏನೇನು ಬರಿಬೇಕೆಂಬುದನ್ನು ಇಲ್ಲಿ ನೋಡ್ಕೋರಿ. ಆಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಐತಿಹಾಸಿಕ ಪ್ರಮುಖ ಸ್ಥಳಗಳನ್ನು ನೋಡ್ಕೋರಿ. ಮ್ಯಾಪ್ ಒಳಗೆ ಯಾವ ರೀತಿ ಗುರುತಿಸ್ಬೇಕೆಂಬುದನ್ನು ನೋಡ್ಕೋರಿ. ಥ್ಯಾಂಕ್ ಯು ಆಲ್.